ವೀಕ್ಷಕರಿಗೆಲ್ಲ ಸುನೀತಾ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಮುತ್ತಿನಂಥ ಮಾತು ಸ್ಟುಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾ ಹೇಳ್ತಾ ಇರ್ತೀನಲ್ವ, ಯಾವಾಗ್ಲೂ ಯಾರಾದರೂ ಒಂದು ಒಳ್ಳೆ ಮುತ್ತನ್ನು ಹುಡ್ಕೊಂಡು ಹೊರಡ್ತೀನಿ ನಾನು ಯಾವಾಗ್ಲೂ ಅಂತ ಹೇಳ್ಬಿಟ್ಟು, ಅಂಥ ಒಂದು ಮುತ್ತು ನಮಗಿವತ್ತು ಸಿಕ್ಕಿದೆ. ಆ ಮುತ್ತಿನ ಪರಿಚಯ ನಿಮಗೆ ಮಾಡಿಕೊಡ್ಬೇಕು ಅಂತ ನನಗೆ ತುಂಬ ಖುಷಿ ಇದೆ. ಈ ಒಂದು ಎಪಿಸೋಡ್ನ ನಾನು ತುಂಬ ದಿನಗಳ ಹಿಂದೆಯೇ ಮಾಡಬೇಕಿತ್ತು, ಕಾರಣಾಂತರಗಳಿಂದ ಅದು ಮುಂದೆ ಹೋಗ್ತಾ ಹೋಯಿತು. ಆದರೆ ಇವತ್ತೊಂದು ಸದಾವಕಾಶ ನನಗೆ ಒಲಿದು ಬಂದಿದೆ. ಕಾರಣ, ಒಬ್ಬ ಶಿಕ್ಷಕಿ ಅಂತ ಹೇಳ್ಬೋದಾ, ಒಬ್ಬ ಪೇರೆಂಟ್ ಅಂತ ಹೇಳ್ಬೋದಾ, ಅಥವಾ ತಾನು ಬಂದ ಕಷ್ಟ ಬಂದು ಅದನ್ನು ಸಾಧನೆ ಮಾಡಿ ತೋರಿಸಿರ್ತಕ್ಕಂಥ ಒಬ್ಬ ಸಾಧಕಿ ಅಂತ ಹೇಳ್ಬೋದಾ, ಏನಂತ ಹೇಳಲಿ ನಿಮಗೆ ಅನ್ನೋದು ನನಗೆ ಖಂಡಿತವಾಗ್ಲೂ ಗೊತ್ತಾಗ್ತಾ ಇಲ್ಲ ವೀಕ್ಷಕರೇ. ಆದರೆ ನನ್ನ ಒಂದು ಮನದಾಳದ ತುಡಿತ ಏನಿದೆ, ಇಂಥ ಒಬ್ಬ ಮಹಿಳೆಯನ್ನು ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶ ನನ್ನಲ್ಲಿ ಸದಾ ಇರುತ್ತೆ. ಹೆಣ್ಮಕ್ಳೇ ಅಂತಲ್ಲ, ಗಂಡು ಮಕ್ಕಳು ಕೂಡ ನನ್ನ ಚಾನಲಲ್ಲಿ ಎಲ್ಲರೂ ತೋರ್ಸೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಶಿಕ್ಷಕಿ ಅಂತ ಅನ್ನಿಸ್ಕೊಳ್ಳೋದು ಒಂದು ದೊಡ್ಡ ಒಂದು ಪದವಿ. ಒಬ್ಬ ಮಹಿಳೆ ಕಲಿತ್ರೆ ಊರೇ ಕಲಿಯುತ್ತೆ, ಮನೆಯೇ ಕಲಿಯುತ್ತೆ ಅನ್ನೋ ಒಂದು ಸ್ಲೋಗನ್ ನಾವೆಲ್ಲ ಕೇಳಿದ್ದೀವಿ. ಒಂದು ಸ್ಟೇಜ್ ಬೈ ಸ್ಟೇಜ್ ಅವರು ಕಲಿತಾ ಹೋಗ್ತಕ್ಕಂಥ ಒಂದು ಜರ್ನಿ ಏನಿದೆ, ಅದನ್ನು ನಿಮ್ಮ ಜೊತೆಲಿ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ವೀಕ್ಷಕರೇ. ಅವ್ರ ಹತ್ರನೇ ಮಾತಾಡೋಣ, ಅವರ ಜರ್ನಿ ಹೇಗಿತ್ತು, ಅವ್ರು ಹೇಗೆ ಈ ಕ್ಲಾಸಿಗೆ ಬಂದರು, ಈ ಕ್ಲಾಸ್ ಏನು, ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಾನು ನಿಮಗೆ ಮುಂದೆ ಮಾತಾಡ್ತಾ ತಿಳಿಸ್ತಾ ಹೋಗ್ತೀನಿ. ನೀವು ನನ್ನ ಜೊತೆಯಲ್ಲಿ ಈ ಜರ್ನಿನ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ನಾನು ಇದನ್ನು ಯಾಕೆ ನಿಮಗೆ ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಅಂತಂದರೆ, ತುಂಬ ಜನ ಪೇರೆಂಟ್ಸ್ ಇದ್ದೀರಾ, ಬೇಸಿಗೆ ರಜೆ ಬರ್ತಾಯಿದೆ, ಮಕ್ಕಳು ಮನೆಯಲ್ಲಿ ತುಂಬ ತುಂಟಾಟ ಮಾಡ್ತಾ ಇರ್ತಾರೆ. ಪಾಪ ಅವರು ಸ್ಕೂಲ್ಗಳಿಗೆ ಹೋಗ್ಬಿಟ್ಟು ಬೇಜಾರಾಗಿ ಸುಸ್ತಾಗಿಬಿಟ್ಟಿರ್ತಾರೆ. ಅಂಥ ಒಂದು ಮಕ್ಕಳನ್ನು ಏನಾದರೂ ಒಂದು ಕಲಿಕೆಯ ರೂಪದಲ್ಲಿ ಏನಾದರೂ ಅವ್ರಿಗೆ ಹಾಕಬೇಕು ಕ್ಲಾಸ್ಗೆ ಅನ್ನೋ ಒಂದು ಮನೋಭಾವನೆ ಪೇರೆಂಟ್ಸಲ್ಲೂ ಇರುತ್ತೆ. ಅಂಥ ಒಂದು ಟೈಮಲ್ಲಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನಿಮಗೆ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಬನ್ನಿ ಹೋಗೋಣ, ಯಾವ ಮುತ್ತು ನಮಗೆ ಸಿಕ್ಕಿದೆ ಆ ಮುತ್ತಿನ ಪರಿಚಯ ನಿಮಗೆ ಮಾಡಿಸ್ಕೊಡ್ತೀನಿ ವೀಕ್ಷಕರೇ. ಬನ್ನಿ ಮುಂದೆ ಹೋಗೋಣ. ವೀಕ್ಷಕರೇ, ಯಾವ ಮುತ್ತು ಅಂತ ಗೊತ್ತಾಗಿರುತ್ತೆ ನಿಮಗೆ, ಆದರೆ ಪರಿಚಯ ಅಂತೂ ಇರೋದಿಲ್ಲ. ಬನ್ನಿ ಪರಿಚಯ ಮಾಡಿಕೊಡ್ತೀನಿ. ನಮಸ್ಕಾರ ಮೋನಿಶಾ ಮೇಡಮ್. ನಮಸ್ತೆ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ವೀಕ್ಷಕರೇ. ಇವ್ರ ಹೆಸರು ಮೋನಿಶಾ ಅಂತ ಹೇಳಿ. ನಾನು ಹೇಳೋದ್ಕಿಂತ ಅವರ ಬಗ್ಗೆ ಅವರೇ ಹೇಳಿದ್ರೆ ಚೆನ್ನಾಗಿ, ಯಾಕಂತಂದರೆ ಅವರ ಜರ್ನಿನ ಅವರೇ ಬಿಚ್ಚಿಡ್ತಾ ಹೋಗಲಿ, ಅದನ್ನು ನಾವು ಕೇಳ್ತಾ ಹೋಗೋಣ. ಇಂಥ ಒಂದು ಸಾಧಕಿ ನಮಗೆ ಸಿಕ್ಕಿರೋದು ನಮ್ಮ ಅದೃಷ್ಟ. ಬನ್ನಿ ಮುಂದೆ ಮಾತಾಡ್ತಾ ಹೋಗೋಣ, ಅವ್ರ ಹತ್ರ ಕೇಳ್ತಾ ಹೋಗೋಣ ಏನಾಗಿದೆ ಅವರ ಜೀವನದಲ್ಲಿ, ಈ ಸ್ಟೇಜಿಗೆ ಹೇಗೆ ಬಂದರು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡೋಣ. ಬನ್ನಿ ವೀಕ್ಷಕರೇ, ಮಾತಾಡೋಣ. ಓಕೆ ಮೋನಿಶಾ ಅವರೇ, ನಿಮ್ಮ ಪರಿಚಯ ನಮಗೆ ಮಾಡಿಕೊಡ್ಬೋದಾ ನಮ್ಮ ವೀಕ್ಷಕರಿಗೆ? ಹಾಯ್, ನಾನು ಮೋನಿಶಾ. ಸೊ ನಾನು ಇವಾಗ ಅಬಾಕಿಸ್ ಕ್ಲಾಸಸ್ ಮಾಡ್ತಿದ್ದೀನಿ. ಸೊ ಇದು ಬಂದ್ಬಿಟ್ಟು ಇಟ್ಸ್ ಅ ಫ್ರಾಂಚೈಸಿ ಬಿಸ್ನೆಸ್ ಬಂದು. ಸೊ ಇಟ್ಸ್ ಎನ್ SIP ಅಬಾಕಿಸ್ ಅಂತ. ಇದು ಆಕ್ಚುಲಿ ಓನರ್ ಬಂದ್ಬಿಟ್ಟು ಅಮ್ಮ. ಸೊ ನಾನು ಅದನ್ನ ನಡೆಸ್ಕೊಂಡು ಹೋಗ್ತೀನಿ. ನಿಮ್ಮ ಅಮ್ಮ. ಸೊ ನಮ್ಗೆ ಆಲ್ಮೋಸ್ಟ್ 150 ಸ್ಟೂಡೆಂಟ್ಸ್ ಇದ್ದಾರೆ, 10 ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಇದ್ದಾರೆ. ಆ್ಯಂಡ್ ಇಟ್ಸ್ ಅ ಗ್ರೇಟ್, ಅಂದರೆ ಆ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಖುಷಿ ಆಗುತ್ತೆ. ಇನ್ನು ಹಾಗೆ ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕಂತ ತುಂಬ ಆಸೆ ಇದೆ. ಯಾಕೆ ಅಬಾಕಸ್ ಕ್ಲಾಸನ್ನೇ ಚೂಸ್ ಮಾಡಿದ್ರಿ ನೀವು ಸ್ಕೂಲ್ ಮಾಡಬೇಕು ಅಂತ ಹೇಳಿ? ಅಂದರೆ ಮ್ಯಾಮ್, ನಂಬರ್ಸ್ ಅಂದರೆ ಮಕ್ಕಳು ತುಂಬ ಹೆದರ್ಕೊಂತಾರೆ. ಸೊ ಈಗ ಮ್ಯಾಥ್ಸ್ ಅಂದರೆ ಎಲ್ಲ ಫೀಲ್ಡಲ್ಲೂ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ಆ ನಂಬರ್ಸೇ ಪಾಪ ಮಕ್ಳಿಗೆ ಹೆದರಿಕೆ ಕೊಡೋದಾದರೆ ಆ ಮಕ್ಳು ಪಾಪ ಕಲಿಯೋ ಕಾನ್ಫಿಡೆನ್ಸೇ ಹೋಗ್ಬಿಡುತ್ತೆ. ಆ್ಯಂಡ್ ಕಾನ್ಫಿಡೆನ್ಸ್ ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ. ಮಕ್ಳಿಗೆ ಯಾವಾಗ ನಾನು ಇದನ್ನು ಮಾಡ್ತೀನಿ ಅನ್ನೋದು ಬರುತ್ತೆ, ಆವಾಗಲೇ ಅವ್ರು ತುಂಬ ಡಿಫಿಕಲ್ಟನ್ನೇ ಮಾಡ್ತಾರೆ. ಸೊ ಈಗ ನಂಬರ್ಸೇ ಹೆದರ್ಕೊಂಡು ಅವ್ರು ಅದನ್ನು ನಾನು ತುಂಬ ಡಿಫಿಕಲ್ಟ್ ಅಂತ ಕೂತ್ಬಿಟ್ರೆ ಅವ್ರು ಏನನ್ನೂ ಸಾಧಿಸೋಕ್ಕಾಗಲ್ಲ. ಸೊ ಅದೇ ಇವಾಗ ನಂಬರ್ ಅದು ಎಷ್ಟು ಡಿಫಿಕಲ್ಟ್ ಇದೆ, ಅದನ್ನೇ ನಾನು ಇಷ್ಟು ಈಸಿಯಾಗಿ ಮಾಡ್ತಿದ್ದೀನಿ ಅಂದರೆ ಬೇರೆ ಎಲ್ಲಾನು ಸಾಧಿಸ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ ಅವ್ರಿಗೆ. ಸೊ ಆ ಕಾನ್ಫಿಡೆನ್ಸ್ ರೇಸ್ ಮಾಡೋಕ್ಕೋಸ್ಕರ ಅಬಾಕಸ್ನ ಚೂಸ್ ಮಾಡಿದೆ. ಅಂದರೆ ನೀವು ನಿಮ್ಮ ಮುಖದಲ್ಲಿ ಒಂದು ಆ ಕಳೆ ಇದೆ, ಏನಂತಂದರೆ ನಾನು ಮಾಡಿರೋ ಒಂದು ಸಾಧನೆಯನ್ನು ನಿಮ್ಮ ಮುಖದಲ್ಲೇ ನೋಡ್ಬೋದು. ಅಂದರೆ ಅಷ್ಟು ಫುಲ್ಫಿಲ್ ಇದೆ ನಿಮಗೆ ಇದರಲ್ಲಿ ಅಂತ ಹೇಳ್ಬಿಟ್ಟು ಅಲ್ವಾ? ನನಗೆ ಒಂದು ಮಾತು ಹೇಳಿದ್ರು ನೀವು, ನಮ್ಮ ಅಮ್ಮ ಕಟ್ಟಿರ್ತಕ್ಕಂಥ ಶಾಲೆ ಇದು ಅಂತ ಹೇಳಿ. ಅಮ್ಮ ಅಂತಂದ್ರೆ ಹೆಂಗ್ ಬಂದ್ರು ಇದು? ನೀವಾದ್ರೆ ಅಬಾಕಸ್ ಕ್ಲಾಸಲ್ಲಿ ನೀವು ನಡೆಸ್ಕೊಂಡು ಹೋಗ್ತಾ ಇದ್ದೀರಾ ಅಂತ, ಅಮ್ಮ ಹೇಗೆ ಎಂಟ್ರಿ ಆಗ್ತಾರೆ ಅಬಾಕಸ್ಗೆ ಅಂತ? ಆಕ್ಚುಲಿ ಏನಂದ್ರೆ, ನಾನು ಅಬಾಕಸ್ ನಾರ್ಮಲ್ ಕಲ್ತ್ಕೊಂಡು ಹೋಗ್ತಾ ಇದ್ದೆ. ನಾನು ಜಾಯಿನ್ ಆದಾಗ ನಾನು 6th ಸ್ಟ್ಯಾಂಡರ್ಡ್ ಇದ್ದೆ ಹುಡುಗಿ. ಸೊ ಆಮೇಲೆ ಏನಾಯ್ತು, ನಾನು ಸ್ವಲ್ಪ ಕಾರಣಾಂತರನ ಸ್ವಲ್ಪ ಬ್ರೇಕ್ ತಗೊಳಂಗಾಯ್ತು. 10th ಆದ್ಮೇಲೆ ನಾನು ಒಂದೇ ಲೆವೆಲ್ ಬಾಕಿ ಇತ್ತು. ಒಂದು ಲೆವೆಲ್ ಮಾಡಿಸ್ಬೇಕಾದ್ರೆ ಅಮ್ಮ ನನ್ನನ್ನು ಡ್ರಾಪ್ ಮಾಡಿ ಅಲ್ಲೇ ಕಾದು ಆಮೇಲೆ ಇದು ಮಾಡ್ತಾ ಇದ್ರು. ಸೊ ಆ ಮೂಮೆಂಟಲ್ಲಿ ಅಮ್ಮ
ಅಮ್ಮನ್ನ ಬೇರೆಯವರು ಇಂಟ್ರೊಡ್ಯೂಸ್ ಮಾಡಿದ್ರು. ಮಾಡಿ ನೀವೇ ಟೀಚರ್ ಆಗಿ, ಅಂದ್ರೆ ನಮ್ಗೆ ಹೆಡ್ ಇದ್ದಾರೆ, ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ರು, ಮಾಡಿ ನೀವು ಟೀಚರ್ ಆಗಿ ಅಂತ. ಅಮ್ಮ ಆಕ್ಚುಲಿ 15 years ಇಂದ ಹೌಸ್ ವೈಫ್ ಆಗಿ ಇದ್ದವರು. ಸೊ ಆಮೇಲೆ ಏನಾಯ್ತು, ಅವರು ಹೌಸ್ ವೈಫ್ ಆಗಿದ್ದಾಗ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ. ಇಲ್ಲ ಮ್ಯಾಮ್ ಅಂದ್ರೆ ಭಯ ಇತ್ತು ಅವ್ರ ಮೇಲೆ, ಅವ್ರ ಕಾನ್ಫಿಡೆನ್ಸ್ ತುಂಬಾ ಕಮ್ಮಿ ಇತ್ತು. ಆಮೇಲೆ ಸರಿ ಹಂಗೆ ಹಿಂಗೆ ಪ್ರೋತ್ಸಾಹಿಸಿ ಟ್ರೈನಿಂಗ್ ತಗೊಂಡ್ರು. ಟ್ರೈನಿಂಗ್ ತಗೋತಾ ಆಮೇಲೆ ನಮ್ಮ ಹೆಡ್ ಏನಿದ್ರು ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯ್ತು. ಸೊ ಆಮೇಲೆ ಅವ್ರು ಈ ಟೀಮ್ ನ ನಮಗೆ ಕೊಟ್ರು, ಈ ಏರಿಯಾನ ನಮಗೆ. ಒಬ್ಬ ಗೃಹಿಣಿಯಾಗಿ ನಿಮ್ಮ ತಾಯಿ ಅಬಾಕಸ್ ನ ಕಲ್ತು ಮಕ್ಕಳಿಗೆ ಪಾಠ ಮಾಡುವಂತ ಲೆವೆಲ್ಗೆ ಬೆಳೆದು ನಿಂತ್ರು ಅಲ್ವಾ? ಅದು ಮಗಳಿಗೆ ಕಲಿಸ್ಲಿಕ್ಕೆ ಅಂತ ಹೋಗಿ ತಾವು ಟೀಚರ್ ಆಗೋ ತರ ಆಗೋಯ್ತು. ಯಾವಾಗ್ಲೂ ಟೀಚರ್ ಆಗಿ ನಂತರ ಮಗಳಾಗ್ತಾರೆ, ಇದು ಆ ರೀತಿ ಅಲ್ಲ. ಮಗಳಿಗೋಸ್ಕರ ಹೋಗಿ ಟೀಚರ್ ಆಗಿದ್ದಾಯ್ತು ನಿಮ್ಮ ತಾಯಿ. ತುಂಬಾ ಖುಷಿ ಕೊಡ್ತಾ ಇದೆ ಹೇಳ್ತಾ ಇದ್ರೆ. ನೋಡಿ ವೀಕ್ಷಕರೇ, ಎಷ್ಟು ಖುಷಿ ಕೊಡುತ್ತೆ ಅಂತಂದ್ರೆ, ನಾರಿ ಶಕ್ತಿ ಅಂತ ಹೇಳೋದು ಇದಕ್ಕೇನೆ. ನಾವೇನಾದ್ರೂ ಕಲಿತೀವಿ ಅಂತಂದ್ರೆ ಅದಕ್ಕೆ ಹಿಂದೆ ಒಂದು ಶಕ್ತಿ ಇರುತ್ತೆ ಅಂತ ಹೇಳ್ತಾರಲ್ಲ, ಅದ್ರಲ್ಲಿ ಇವ್ರ ಅಮ್ಮ ಅವರ ಶಕ್ತಿ ನಿಜ ಅಲ್ವಾ ಮನೀಷಾ? ಓಕೆ ಮನೀಶ್ ಅವರೇ, ನೀವು 6th standard ಅಲ್ಲಿ ನಾನು ಅಬಾಕಸ್ ಜಾಯ್ನ್ ಆದೆ ಅಂತ ಹೇಳ್ತೀರಾ. ಯಾವ ಕಾರಣಕ್ಕೋಸ್ಕರ ನೀವು ಅಬಾಕಸ್ ಜಾಯ್ನ್ ಆಗ್ತೀರಾ ಅಂತ ಒಂಚೂರು ತಿಳಿಸ್ಬೋದಾ? ಅದೇನಾಗುತ್ತೆ, ನನಗೆ ಯಾವಾಗಲೂ ಎಲ್ಲ ಸಬ್ಜೆಕ್ಟ್ ಅಂದರೆ ಟು ಬಿ ಫ್ರಾಂಕ್ ಅಪ್ಪ ಅಮ್ಮ ತುಂಬ ಫೋರ್ಸ್ ಮಾಡ್ತಿರ್ಲಿಲ್ಲ. ಹಿಂಗೆ ಓದಬೇಕು, ನನ್ನ ಮಗಳು ಹಾಗೆ ಮಾಡಬೇಕು, ಆ ಥರ ಪ್ರೆಷರ್ ಎನ್ವಿರಾನ್ಮೆಂಟಲ್ಲಿ ಯಾವತ್ತೂ ನನ್ನ ಬೆಳೆಸಿಲ್ಲ. ಬಟ್ ಅಮ್ಮನಿಗೆ ಯಾವಾಗಲೂ ಒಂದೇ ಬೇಜಾರು ಏನಿರ್ತಿತ್ತು, ಮ್ಯಾಥ್ಸಲ್ಲಿ ತುಂಬ ಕಮ್ಮಿ ಬರ್ತಿತ್ತು. ನನಗೆ ತುಂಬ ಕಮ್ಮಿ ಅಂದರೆ ಲಿಟ್ರಲಿ ಲೈಕ್ ಜಸ್ಟ್ ಪಾಸ್ ಆಗ್ತಿದ್ದೆ ಅಷ್ಟೇ. ಆ ದಿನ ನಂಗೆ ಇನ್ನೂ ಜ್ಞಾಪಕ ಇದೆ. ಇಟ್ ವಾಸ್ ಸ್ಯಾಟರ್ಡೇ ನನ್ನೊಂದು ಮ್ಯಾಥ್ಸ್ ಪೇಪರ್ ಬಂದಿತ್ತು. ಇಟ್ ವಾಸ್ ಲೈಕ್ 18 out of 40 ಬಂದಿತ್ತು. ಸೊ ಅಮ್ಮ ಫುಲ್ ಬೇಜಾರು ಮಾಡ್ಕೊಂಡಿದ್ರು. ಆಮೇಲೆ ಎವ್ರಿ ಸ್ಯಾಟರ್ಡೇ ನಮ್ಗೆ ರೊಟೀನ್ ಇದೆ, ವೆಂಕಟೇಶ್ವರ ಟೆಂಪಲ್ಗೆ ನಿಯಸ್ ಹತ್ರ ಹೋಗ್ತಾ ಇದ್ವಿ. ಸೊ ಅಲ್ಲಿ ಹೋಗಿ ಅಲ್ಲಿ ದೇವ್ರಿಗೆ ನಮಸ್ಕಾರ ಹಾಕೊಂಡು ಹಿಂಗೆ ಈಚೆ ಬಂದ್ವಿ. ಜಸ್ಟ್ ಗೇಟಿಂದ ಈಚೆ ಬರ್ತಾ ಇದ್ದಾಗ ಹಿಂಗೆ ತಿರುಗಿದ್ರೆ ಅಲ್ಲಿ ಒಂದು ಮರದಲ್ಲಿ ಚಿಕ್ಕ ಬೋರ್ಡ್ ಇತ್ತು, ಈ ತರ SIP ಅಬಾಕಸ್ ಅಂತ. ಅವತ್ತಿನ ದಿನಾನೇ ಕಾಲ್ ಮಾಡಿ ನೆಕ್ಸ್ಟ್ ಸಂಡೇಯಿಂದನೇ ಜಾಯಿನ್ ಮಾಡಿಸಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿದ್ದು. ಅದು ಲೈಕ್ ಲಿಟ್ರಲಿ ಅಬಾಕಸ್ ಅಂದ್ರೆ ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ನನ್ಗೆ ಯಾವತ್ತು ಆ ಲೋ ಮಾರ್ಕ್ ನೋಡೇ ಇಲ್ಲ. 38 out of 40 is the least I have got. Big number. Yeah. 10th standard ಅಲ್ಲಿ I had got 95 out of 100. That too a 5 mark lose ಆಗಿದ್ದು ನಾನು ಹಾಕಿದ್ದು ಫಾರ್ಮುಲಾ ಮಿಸ್ಟೇಕ್ ಇಂದ ಹೊರತು ಇಲ್ಲ. ಸೊ ಮ್ಯಾಥ್ಸ್ ಮೇಲೆ ನಂಬರ್ಸ್ ಮೇಲೆ ಲವ್ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು. ಅಂದ್ರೆ ಅದು ಫುಲ್ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಆನ್ಸರ್ ಕರೆಕ್ಟ್ ಆಗಿ ಬಂದಾಗ ಒಂಥರ ಖುಷಿ ಆಗತ್ತೆ. ಸೊ ಅದು ಇದು ನನಗೆ ಆ ಖುಷಿ ಸಿಕ್ಕಿದ್ದು ಅಬಾಕಸ್ ಇಂದ ಅಂತ ಖಂಡಿತವಾಗ್ಲೂ ಹೇಳ್ತೀನಿ. ಓಕೆ ನನಗೆ ನೀವು ಹೇಳ್ತಿರಲ್ಲ ನಂಬರ್ಸ್ ತುಂಬ ಇದಾಗತ್ತೆ ಅಂತ ಹೇಳ್ಬಿಟ್ಟು, ನಾನು ಅದರಲ್ಲೊಬ್ಳು ತುಂಬ ಕಷ್ಟ ಅನ್ಸುತ್ತೆ ನನಗೆ. ಮ್ಯಾಥ್ಸ್ ನಂಬರ್ಸ್ ಎಲ್ಲ ನೋಡ್ತಾ ಇದ್ರೆ ನನ್ನ ಮನಸ್ಸಲ್ಲಿ ಏನೋ ಒಂಥರ ತಿರುಗ್ತಾ ಇರತ್ತೆ, ಅಯ್ಯೋ ನಾನು ತಪ್ಪು ಮಾಡ್ತೀನೋ ಏನೋ ಅಂತ ಭಯ. ನಂಬರ್ಸ್ ನೋಡಿದ್ರೇನೆ ಭಯ ಅನ್ನೋ ಒಂದು ಸಿಚುವೇಶನ್ ಅಲ್ಲಿ ಈಗಲೂ ನನಗಿದೆ ಆ ಥರ. ಅದು ಆಕ್ಚುಲಿ ಏನಕ್ಕೆ ಅಂದ್ರೆ ನಂಬರ್ಗೆ ಒಂದು ಅಬ್ಸ್ಟ್ರಾಕ್ಟ್ ಫಾರ್ಮ್ ಅನ್ನೋದಿಲ್ಲ. ಇದು 1 ಇದು 2 ಅಷ್ಟೇ ಟೀಚರ್ಸ್ ಹೇಳ್ಕೊಡ್ರೆ ಇದೇನಕ್ಕೆ 1 ಇದೇನಕ್ಕೆ 2 ಅನ್ನೋದು ನಮ್ಗೆ ಇನ್ನೂ ಗೊತ್ತಾಗಲ್ಲ. ನಾವು ಅದೇ ಅಬಾಕಸ್ ಅಲ್ಲಿ ಏನ್ ಮಾಡ್ತೀವಿ, ಅದನ್ನ ಬೀಡ್ ಫಾರ್ಮ್ ಅಲ್ಲಿ ತೋರಿಸ್ತೀವಿ, ಅಂದ್ರೆ ಪಿಕ್ಚರ್ ಫಾರ್ಮ್ ಅಲ್ಲಿ ತೋರಿಸ್ತೀವಿ. ನೀವ್ ಏನನ್ನೇ ಪಿಕ್ಚರ್ ಫಾರ್ಮ್ ಅಲ್ಲಿ ತೋರಿಸಿದಾಗ ಮಕ್ಕಳಿಗೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ಏನೋ ಆಟ ಆಡ್ತಿದೀವಿ ಅನ್ನೋ ಫೀಲ್ ಇರುತ್ತೆ, ಬಟ್ ಆಕ್ಚುಲಿ ಅವ್ರು ತುಂಬಾ ವರ್ಕ್ ಮಾಡ್ತಿರ್ತಾರೆ ಅದ್ರಲ್ಲಿ. ಸೊ ಇದು 1 ಇದು 2 ಅನ್ನೋದನ್ನ ನೀವು ಆಟ ಆಡೋ ಮೂಲಕ ಕಲ್ತಾಗ ತುಂಬಾ ಕಾನ್ಫಿಡೆನ್ಸ್ ಬರುತ್ತೆ. ಸೇಮ್ ಏನು ಅಂದ್ರೆ ಈಗ ನೆನೆ ಓದಿದ ಪಾಠ ಕೇಳಿ ಮಕ್ಳು ಮರ್ತೋಗ್ಬಿಡ್ತಾರೆ. ಅದೇ ನೀವು ಒಂದ್ ವರ್ಷ ಹಿಂದೆ ನೋಡಿರೋ ಪಿಕ್ಚರ್ ಕೇಳಿ ಡೈಲಾಗ್ಸ್ ಹೇಳ್ತಾರೆ. ಯಾಕೆಂದ್ರೆ ಅದ್ರಲ್ಲಿ ಪಿಕ್ಚರ್ ಅಲ್ಲಿ ಸೀನ್ಸ್ ಇರುತ್ತೆ, ಮ್ಯೂಸಿಕ್ ಇರುತ್ತೆ. ಸೇಮ್ ನಾವು ಕಾನ್ಸೆಪ್ಟ್ ಅಬಾಕಸ್ ಅಲ್ಲಿ ಇರುತ್ತೆ, ಬೀಡ್ಸ್ ಅಲ್ಲಿ ಇರುತ್ತೆ, ಎಲ್ಲ. 6th standard ಅಲ್ಲಿ ನೀವು ಜಾಯ್ನ್ ಆಗ್ತೀರಾ. 6th standard ಇಂದ ನಿಮ್ಮ ಎಜುಕೇಶನ್ ಮುಗಿಸೋ ತನಕ ನಿಮ್ಗೆ ಅಬಾಕಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅದಾದ ನಂತರ ನೀವು ಈ ಸಂಸ್ಥೆ ಕಟ್ಕೊಳ್ಳೋದ್ರಲ್ಲಿ ನಿಮ್ಗೆ ಹೇಗೆ ಸಕ್ಸಸ್ ಸಿಗ್ತಾ ಹೋಗುತ್ತೆ? ಯಾಕೋಸ್ಕರ ನೀವು ಈ ಸಂಸ್ಥೆ ಕಟ್ಟಬೇಕು ಅಂತ ಅನ್ಕೊಳ್ತೀರಾ? ಅಥವಾ ಅಮ್ಮ ಗೃಹಿಣಿಯಾಗಿರ್ತಾರೆ, ನೀವು ಎಜುಕೇಶನ್ ಅಲ್ಲಿ ಇರ್ತೀರಾ, ಇದನ್ನೆಲ್ಲ ಅನುಸರಿಸ್ಕೊಂಡು ಮುಂದೊಂದು ದಿನ ನಾನು ಈ ಸ್ಟೇಜ್ ಅಲ್ಲಿ ಬಂದು ನಾನು ಮಕ್ಕಳಿಗೆ ಟೀಚ್ ಮಾಡ್ತೀನಿ ಅನ್ನೋದು ಏನಾದರೂ ಕಾನ್ಸೆಪ್ಟ್ ಮೈಂಡಲ್ಲಿ ಇತ್ತ ಮುಂಚೆನೆ, ಅಥವಾ ಅದಕ್ಕೋಸ್ಕರ ನೀವೇನಾದ್ರು ಸ್ಟ್ರಗಲ್ ಮಾಡಿದ್ದೀರಾ? ಯಾಕಂದ್ರೆ ಅಷ್ಟು ಈಸಿ ಅಲ್ಲ ಒಂದು ಸಂಸ್ಥೆ ಕಟ್ಟೋದು ಅಂತಂದ್ರೆ, ಅದ್ರ ಹಿಂದಿನ ಕಷ್ಟಗಳನ್ನ ನಮ್ಗೆ ಹೇಳ್ಬೋದಾ? ಆಕ್ಚುಲಿ ಏನಂದ್ರೆ ನಿಜ ಹೇಳ್ಬೇಕಂದ್ರೆ
ಅಮ್ಮನ್ಗೆ ಇದು ಆಸೆ ಇತ್ತು. ಅಂದ್ರೆ ಅಮ್ಮನ್ಗೆ ಯಾವಾಗ ಅವ್ರೊಬ್ರು ಹೆಡ್ ಬಂದು ಶೋಭಾ ಮ್ಯಾಮ್ ಅಂತ, ಅವ್ರು ಯಾವಾಗ ಬಂದ್ಬಿಟ್ಟು ಅಮ್ಮನ್ಗೆ ನೀವ್ ಟೀಚರ್ ಆಗಿ ಅಂದಾಗ ಅಮ್ಮ ನಾನ್ ಬೇಡ ನನ್ ಮಗ್ಳನ್ ತಗೊಳ್ಳಿ ಅಂತ ಹೇಳಿದ್ರು. ಸೊ ಆ ಟೀಚರ್ ನಿಮ್ ಮಗ್ಳು ನಾನು ಖಂಡಿತ ತಗೋತೀನಿ, ಬಟ್ ಅವಳು ಇನ್ನೂ ಅವಾಗ ನನಗವಾಗಿನ 16 ವರ್ಷ ಆಯ್ತು, ಅವಳು ಇನ್ನೂ ಚಿಕ್ಕವಳು, ಇವಾಗ ಆಗಲ್ಲ, ಇನ್ನೊಂದ್ 2 ವರ್ಷ ಆಗಿದ ನಂತರ ನಿಮ್ ಮಗ್ಳನ್ ತಗೋತೀನಿ, ಬಟ್ ನೀವ್ ಬನ್ನಿ ಅಂತ ಕೇಳಿದ್ರು. ಸೊ ನಮ್ಮ ಅಮ್ಮಂಗೆ ನಾನ್ ಟೀಚರ್ ಆಗ್ಬೇಕು ಅನ್ನೋದು ಇದೆ ಥಾಟ್ ಅಲ್ಲಿ ಅಂತ ನಂಗೆ ಅವಾಗ್ಲೇ ಗೊತ್ತಾಗಿತ್ತು. ಓಕೆ ಟ್ರೈ ಮಾಡೋಣ, ನಂಗೆ ಮಕ್ಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಸೊ ಮಕ್ಳ ಜೊತೆ ಇರತ್ತಾನೆ ಅಂತ ಸ್ಟಾರ್ಟ್ ಆಗಿದ್ದು. ಬಟ್ ಆಸ್ ಎ ಟೀಚರ್ ನಾನು ಸ್ಟಾರ್ಟ್ ಆಗಿದ್ದು, ನಾನು ಇದು ಇನ್ನ ತಗೊಂಡಿರ್ಲಿಲ್ಲ. ನಾವು ತಗೋತಾ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು, ಆಸೆ ಆಗ್ತಿತ್ತು ಮಕ್ಳ ಜೊತೆ ಇರೋದು. ಅವರು ಕಾರಣಾಂತರದಿಂದ ಅವ್ರ ಹೆಲ್ತ್ ಇಶ್ಯೂಸ್ ಆಗಿ ಅವ್ರು ಅಷ್ಟು ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಅವರು ನೀವೇ ತಗೊಂಡ್ಬಿಡಿ ಇದನ್ನ ಅಂತ ಹೇಳಿದ್ರು. ನಾವು ನಿಜ ಇದ್ರಲ್ಲಿ ಇಷ್ಟ ಬರುತ್ತೆ ದುಡ್ಡು ಅದೆಲ್ಲ ಸೆಕೆಂಡ್ರಿ ಬಂತು. ಈ ಮಕ್ಳನ್ನ ಬಿಟ್ಟು ಹೋಗ್ಬಿಡತ್ತಲ್ಲ ಅಕಸ್ಮಾತ್ ಅವ್ರು ಸ್ಟಾಪ್ ಮಾಡ್ಬಿಟ್ರೆ ಅನ್ನೋದೊಂದು ಫೀಲ್ ಆಗಿ, ಇಲ್ಲ ಸರಿ ನಾವೇ ನಡ್ಸ್ಕೊಂಡು ಹೋಗ್ತೀವಿ ಅಂತ ಸ್ಟಾರ್ಟ್ ಮಾಡಿದ್ದು. ತುಂಬಾ ಡಿಫಿಕಲ್ಟೀಸ್ ಆಯ್ತು. ಅಂದ್ರೆ ಕಾಂಪಿಟೇಷನ್ಸ್ ಇರುತ್ತೆ, ಬೇರೆ ಪೇರೆಂಟ್ಸ್ ಎಲ್ಲರಿಗೂ ಅಷ್ಟು ಐಡಿಯಾ ಇರಲ್ಲ ಅಬ್ಯಾಕಸ್ ಅಂದ್ರೆ ಏನು ಅನ್ನೋದು. ಸೊ ಅವ್ರಿಗೆ ಹೇಳಿ ಎಕ್ಸ್ಪ್ಲೇನ್ ಮಾಡಿ ಕಲಿಯೋದು ತುಂಬಾ ಕಷ್ಟ ಆಯ್ತು. ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಜಾಯಿನ್ ಮಾಡ್ಸೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಅಪಾರ್ಟ್ ಫ್ರಮ್ ದಟ್ ಹೌದು, ಅಂದ್ರೆ ಹೆಂಗೆ ಅಂದ್ರೆ ಮಕ್ಳಿಗೆ ಸ್ವಲ್ಪ ಹೆಂಗಿರುತ್ತೆ ಅಂದ್ರೆ ಇವತ್ತು ಕಲಿತಾರೆ, ಇವತ್ತು ಇಷ್ಟ ಆಗುತ್ತೆ, ನೆಕ್ಸ್ಟ್ ಡೇ ಸ್ವಲ್ಪ ಇಂಟ್ರೆಸ್ಟ್ ಡೌನ್ ಆಗುತ್ತೆ. ಸೊ ಅವಾಗೆಲ್ಲ ಸ್ವಲ್ಪ ಮೋಟಿವೇಟ್ ಬೇಕಾಗತ್ತೆ. ಸೊ ಹಂಗೆ ಸ್ವಲ್ಪ. ನೀವು ಸ್ಕೂಲ್ ಡೇಸ್ ಅಲ್ಲೇ ಅಬಕಾಸ್ ಜಾಯಿನ್ ಆಗ್ತೀರಾ? ಹೌದು. ಆ ಟೈಮಲ್ಲಿ ನಿಮ್ಮ ಮನೆಯ ಅಟ್ಮಾಸ್ಫಿಯರ್ ಹೇಗಿರುತ್ತೆ? ಅಂದ್ರೆ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಬೆಳವಣಿಗೆಯ ಸ್ಟೇಜ್ ಅದು, ಅಂದ್ರೆ ಮಕ್ಕಳ ಒಂದು ಮಾನಸಿಕ ಸ್ಥಿತಿ ಬೆಳೆಯುವಂತ ಟೈಮ್ ಅದು. 6th ಸ್ಟ್ಯಾಂಡರ್ಡ್ ಇಂದ ನಿಮ್ಮ ಎಜುಕೇಶನ್ ಮುಗಿಯೋ ತನಕ ಮನೆಯಲ್ಲಿ ಪೇರೆಂಟ್ಸ್ಗಳ ಜೊತೆನಲ್ಲಿ ನಿಮ್ಮ ಎಜುಕೇಶನ್ ವಿಚಾರವಾಗಿ ನಿಮ್ಮ ಒಂದು ಒಡನಾಟ ಹೇಗಿತ್ತು ಅಂತ? ನಾನು ಮುಂಚೆ ಹೇಳ್ದಂಗೆ ಅಪ್ಪ ಅಮ್ಮ ಜಾಸ್ತಿ ಫೋರ್ಸ್ ಮಾಡ್ತಿರ್ಲಿಲ್ಲ. ನಿಜವಾಗ್ಲೂ ನಾನು ಅದಕ್ಕೆ ತುಂಬಾ ಬ್ಲೆಸ್ಡ್ ಇದ್ದೀನಿ. ನಾನು ಹಿಂದೆ ತಿರುಗಿ ನೋಡಿದ್ರೆ ನನಗೆ ಕಾಣಿಸದೆ ನನಗೆ ಹ್ಯಾಪಿ ಫ್ಯಾಮಿಲಿ ಟೈಪ್ಸು. ಓದು ಬರೀ ಆತರ ಫ್ರಸ್ಟ್ರೇಟ್ ಮಾಡಿ ಆತರ ಯಾವತ್ತೂ ಮಾಡ್ತಿರ್ಲಿಲ್ಲ. ಅಮ್ಮ ಒಂದೇ ಹೇಳೋರು, ನಾನು ಇಷ್ಟು ಓದಿದ್ರೆ ಇಷ್ಟು ಮಾರ್ಕ್ ಬರುತ್ತೆ ನಿನ್ಗೆ, ಅದೇ ಒಂದು ಸ್ವಲ್ಪ ಜಾಸ್ತಿ ಓದಿದ್ರೆ ಚೂರು ಜಾಸ್ತಿ ಮಾರ್ಕ್ ಬರುತ್ತೇನೋ ಅನ್ನೋರಷ್ಟೇ. ಆ ತರ ಇರ್ತಿತ್ತು. ನಾನು ಸ್ವಲ್ಪ ಟೆನ್ಷನ್ ಆದ್ರೆ ಪಾಸ್ ಆಗ್ತೀಯ ಅಲ್ವಾ ಅಂತ ಕೇಳೋರು, ಅಷ್ಟೇ ಇರ್ತಿತ್ತು ಅಷ್ಟೇ. ಅಂಡ್ ಆ ಥರನೇ ಇರ್ತಿತ್ತು ಮ್ಯಾಮ್. ಅಂದ್ರೆ ಮೇಜರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಅಪ್ಪ ಕೆಲ್ಸಕ್ಕೆ ಹೋಗೋರು, ಅಮ್ಮ ಹೌಸ್ ವೈಫು. ಆಕ್ಚುಲಿ ಅಮ್ಮ ಆಸ್ ಎ ಟೀಚರ್ ಬಂದಾಗ ಮೇಜರ್ ಮಿಸ್ಸಿಂಗ್ ನಂಗೆ ಹೆಂಗ್ ಅನಿಸ್ತಿತ್ತು ಅಂದ್ರೆ, ಎವ್ರಿ ಟೈಮ್ ಸ್ಕೂಲಿಂದ ಮನೆಗೆ ಬಾ, ಓಪನ್ ಮಾಡು, ಅಮ್ಮ ರೆಡಿ, ಊಟ ರೆಡಿ, ಎಲ್ಲ ರೆಡಿ ಇರ್ತಿತ್ತು, ತಿನ್ನೋ ಖುಷಿಯಾಗಿ ಮಲ್ಕೋ, ಹಿಂಗಿರ್ತಿತ್ತು. ಅಮ್ಮ ವೆನ್ ಅಬ್ಯಾಕಸ್ ಟೀಚರ್ ಹಾಕಿ ಸ್ಟಾರ್ಟ್ ಆದ್ರು, ವಾಪಸ್ ಸ್ಕೂಲಿಂದ ಬಂದಾಗ ಅಮ್ಮ ಮನೇಲಿ ಇರ್ತಿರ್ಲಿಲ್ಲ. ಫಸ್ಟ್ ಡೇ ಮಜಾ ಬಂತೆ, ಮನೇಲಿ ಯಾರು ಇಲ್ಲ ಬಿಡು. ಅದೇ ಒಂದ್ ಸ್ವಲ್ಪ ದಿನ 2 days ಆದ್ಮೇಲೆ ಅಮ್ಮನ್ ಸೇಸ್ ತಪ್ಪು ಮಾಡ್ಬಿಟ್ಟೆ ನೋಡು, ಅಮ್ಮನ್ ಮಿಸ್ ಮಾಡೋಕ್ ಸ್ಟಾರ್ಟ್ ಆಯ್ತು ಅವಾಗ. ಬಟ್ ಆಮೇಲೆ ಇಟ್ಸ್ ಲೈಕ್ ಹಂಗೆ ಕಂಟಿನ್ಯೂ ಆಯ್ತು. ನೌ ಇಟ್ಸ್ ಲೈಕ್ ದ ಬೆಸ್ಟ್ ಪಾರ್ಟ್. ಅಮ್ಮನ್ ಜೊತೆನೆ ಆಲ್ಮೋಸ್ಟ್ ಟೈಮ್ ಕಲಿತೀನಿ. ಸೊ ಇಟ್ಸ್ ಲೈಕ್ ನೈಸ್. ಯು ಆರ್ ಬ್ಲೆಸ್ಡ್ ಆಕ್ಚುಲಿ. ನಿಜ. ಮತ್ತೆ ನೆಕ್ಸ್ಟ್ ನಿಮ್ಮ ಕಾಲೇಜ್ ಎಲ್ಲ ಮುಗಿಯುತ್ತೆ. ಕಾಲೇಜ್ ಎಲ್ಲ ಮುಗಿದಾಗ ನಿಮ್ಮ ನೆಕ್ಸ್ಟ್ ಜರ್ನಿ ಏನು ಶುರು ಆಗುತ್ತೆ ಅಂತ? ಕಾಲೇಜ್ ಎಲ್ಲ ಮುಗಿದಾಗ ಲೈಕ್ ನಾನು 11th ಇಂದಾನೇ ನಾನು ಅಬ್ಯಾಕಸ್ ಮಕ್ಳಿಗೆ ಹೇಳ್ಕೊಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನನ್ನ ಕೆರಿಯರ್ 11th ಇಂದಾನೇ ಸೆಟ್ ಆಗಿತ್ತು. ಸೊ ಅಮ್ಮನಿಗೆ ಇದು ಬಂದಿತ್ತು, ಲೈಕ್ ಅಮ್ಮ ಫ್ರಾಂಚೈಸಿ ತಗೊಂಡ್ಬಿಟ್ಟಿದ್ರು. ಆಮೇಲೆ ಹೌದು, ಡಿಗ್ರಿ ಮುಗಿಸಿದ ಮೇಲೆ MBA ಮಾಡೋಣ ಅನ್ನೋ ಕ್ರೇಜ್ ಇತ್ತು. ಕ್ರೇಜ್ ಅಂದ್ರೆ ಸುಮ್ಮನೆ ನೇಮ್ಗೋಸ್ಕರ MBA ಅಂತ ಬರುತ್ತೆ ಅನ್ನೋಕ್ಕೋಸ್ಕರ ಇತ್ತು. ಆಮೇಲೆ ಯೋಚನೆ ಮಾಡಿದೆ, MBA ಮಾಡಿದ್ಮೇಲೆ ಎನಿವೇಸ್ ಹ್ಯಾವ್ ಟು ಇದನ್ನೇ ಮಾಡೋದು ನಾನು. ಮತ್ ಸುಮ್ಮನೆ ಅಂತ MBA ಮಾಡಿ 2 years ಡಿಸ್ಟ್ರಾಕ್ಟ್ ಆಗ್ಲಿ, ಅಬ್ಯಾಕಸ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದಲ್ಲ ಅಂತ ನಾನು ಅಬ್ಯಾಕಸ್ ನ ಚೂಸ್ ಮಾಡಿ ಫುಲ್ ಟೈಮ್ ಮಾಡ್ಕೊಂಡ್ರಿ. ಓಕೆ. ಮದುವೆ ಆಗಿದೆ ಅಲ್ಲ, ಅದನ್ನ ನೀವು ನಂಗೆ ಹೇಳ್ಬೋದಾ? ನಿಮ್ಮ ಅಂದ್ರೆ ಸ್ಕೂಲ್ ಜರ್ನಿ ಆಯ್ತು, ಅಬಾಕಸ್ ಜರ್ನಿ ಆಯ್ತು, ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ? ಆಕ್ಚುಲಿ ನಾನು ಮದುವೆ ಆಗಿದ್ದು ಹರ್ಷವರ್ಧನ್ ಅಂತ, ಅವರು ಸಾಫ್ಟ್ವೇರ್ ಎಂಪ್ಲಾಯಿ. ಆಕ್ಚುಲಿ ಈ ವಿಷಯದಲ್ಲೂ ನಾನು ತುಂಬಾ ಬ್ಲೆಸ್ಡ್ ಇದ್ದೀನಿ. ನಾನು ಅದನ್ನೇ ಕೇಳಬೇಕು ಅನ್ಕೊಂಡಿದ್ದೆ. ಪೇರೆಂಟ್ಸ್ ಜೊತೆನಲ್ಲಿ ಅಫ್ಕೋರ್ಸ್ ಮಕ್ಕಳು ಸೆಕ್ಯೂರ್ ಆಗಿರ್ತಾರೆ, ನಾವ್ ಏನ್ ಮಾಡಿದ್ರು ಮಕ್ಕಳಿಗೆ ಮುದ್ದು ಅಂತಾರಲ್ಲ ಅಮ್ಮಂದಿರಿಗೆ, ಹಂಗೆ ನಾವು. ಆದ್ರೆ ಒಂದ್ಸಲ
ಮ್ಯಾರೇಜ್ ಆಗಿ ಹೋದ್ಮೇಲೆ ನಮ್ಗೆ ಅದೊಂದು ಹೊಸ ಒಂದು ವಾತಾವರಣ ಇರುತ್ತೆ, ಹೊಸ ಜೀವನನ ನಾವು ನಡೆಸ್ಲಿಕ್ಕೆ ಶುರು ಮಾಡ್ತೀವಿ. ಆ ಜೀವನದ ಜೊತೆನಲ್ಲಿ ನೀವು ಹೊಂದ್ಕೊಳ್ಬೇಕಾಗಿರೋದು ತುಂಬಾ ಟೈಮ್ ತಗೊಳುತ್ತೆ. ಅಂತ ಸಿಚುವೇಶನ್ ಹೇಗಿತ್ತು ಅಂತ? ಆಕ್ಚುಲಿ ನಾನು ಹೇಳ್ದಂಗೆ ಈ ವಿಷಯದಲ್ಲಿ ತುಂಬಾ ಬ್ಲೆಸ್ಡ್ ಇದ್ದೆ. ಇದು ಅರೇಂಜ್ ಮ್ಯಾರೇಜ್ ಆಗಿತ್ತು. ಹುಡುಗನ ಜೊತೆ ನಮ್ಮ ಅಪ್ಪ ಅಮ್ಮ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಗೋ ತನಕ ಮಾತಾಡ್ಸಿರ್ಲಿಲ್ಲ. ಲಿಟ್ರಲಿ ಅವ್ರು ಅಂದ್ರೆ ಅವ್ರು ಮಾತಾಡ್ಸ್ಬಾರ್ದು ಅಂತ ಏನ್ ಇರ್ಲಿಲ್ಲ, ಸಿಚುಯೇಷನ್ ಮ್ಯಾಚ್ ಆಗ್ಲಿಲ್ಲ. ಸೊ ಒಪ್ಪಿಗೆ ಆಗಿ ಈ ಹುಡುಗನ್ಗೆ ನನ್ನ ಮಗಳನ್ನ ಕೊಡೋದು ಒಂದು ಫಿಕ್ಸ್ ಆಗಿ ಎಂಗೇಜ್ಮೆಂಟ್ ಹಾಲ್ ಬುಕ್ ಮಾಡಕ್ ಹೋದಾಗ ಹುಡುಗನ್ನ ನನಗೆ ಮಾತಾಡ್ಸಿದ್ದು. ನಾನು ಫಸ್ಟ್ ಹೇಳಿದ್ದು, ನೋಡಿ ನನ್ಗೆ ಕೆರಿಯರ್ ಬಿಡಕ್ ನಂಗೆ ಇಷ್ಟ ಇಲ್ಲ, ಅವಾಕೇಸ್ ನಾನು ಕಂಟಿನ್ಯೂ ಮಾಡ್ತೀನಿ, ಇದೊಂದೇ ನನ್ಗಿರೋದು ಕೋರಿಕೆ, ಅದ್ ಬಿಟ್ರೆ ನೀನು ಇಲ್ಲ. ಅವ್ರು ಅಷ್ಟೇ ತಾನೇ, ಅದ್ರಲ್ಲಿ ಏನಿದೆ, ದಿಸ್ ಇಸ್ ಇಂಪಾರ್ಟೆಂಟ್, ನೀನ್ ಇದ್ರಿಂದಾನೇ ಬೆಳ್ತಿದ್ಯಾ, ಸೊ ಇದು ಇಂಪಾರ್ಟೆಂಟ್ ನಿನ್ಗೆ ಅಂತ ಹೇಳಿದ್ರೆ. ಆಮೇಲೆ ಅವ್ರು ಹೇಳಿದ್ರು, ನೋಡು ನಿಂಗೆ ಇದ್ರಲ್ಲಿ ಎಷ್ಟು ಬರುತ್ತೆ ಅದ್ ನಿಂದು, ನಾನು ಅದ್ರಲ್ಲಿ ನನ್ಗೆ ಅದ್ ಬೇಕು, ನಿಂಗೆ ಎಷ್ಟು ಪ್ರಾಫಿಟ್ ಬರ್ತಿದೆ ಅವೆಲ್ಲ ನನ್ಗೆ ನೆಸೆಸರಿ ಇಲ್ಲ, ನಾನು ಅದನ್ನ ತಲೆನೂ ಹಾಕಲ್ಲ, ನೀನು ನನ್ನಿಂದ ಹೆಲ್ಪ್ ಆಗ್ಬೇಕಾ ಕೇಳು, ಖಂಡಿತ ಮಾಡ್ತೀನಿ. ಸೊ ಲೈಕ್ ಓಕೆ ಅಂತ. ಆ್ಯಂಡ್ ಮದರ್ ಇನ್ ಲಾ, ಫಾದರ್ ಇನ್ ಲಾ ಆಲ್ಸೋ ದೇ ಆರ್ ಲೈಕ್ ವೆರಿ ಸ್ವೀಟ್ ವಿತ್ ದಿಸ್. ಅವರು ನನ್ನ ಸೊಸೆ ನನ್ನ ಹತ್ರನೇ ಇರಬೇಕು, ನನ್ನ ಮನೆ ಕೆಲಸ ಮಾಡಬೇಕು, ನನಗೆ ಇದು ಮಾಡಬೇಕು, ಆ ಥರ ಪ್ರೆಷರೈಸೇ ಇಲ್ಲ. ಇನ್ಫ್ಯಾಕ್ಟ್ ಅವರೇ ಹೇಳೋರು, ಕ್ಲಾಸ್ ಇಲ್ವಮ್ಮ ಇವತ್ತು, ಯಾಕೆ ಬಂದೆ, ಆ ಥರ ಅವರು. ಸೊ ಅವರು ಹಬ್ಬಕ್ಕೆ ಯಾವಾಗಾದ್ರೂ ಫ್ರೀ ಆದರೆ ಬಾ, ಇಲ್ವಾ ದಟ್ಸ್ ಓಕೆ, ಪರವಾಗಿಲ್ಲ, ನಾವೇ ಬರಬೇಕು, ಮಾತಾಡ್ಬೇಕಂದ್ರೆ ನಾವೇ ಬಂದು ಮಾತಾಡಿಸ್ತೀವಿ, ಯಾಕೆ ಇಷ್ಟೊಂದು ಸುಮ್ಮನೆ ರಿಸ್ಕ್ ತಗೊಂತೀಯ, ನಿಂಗೆ ಅದಿಷ್ಟ ಮಾಡು ಅಂತ. ಸೊ ಹಾಗಾಗಿ ಎರಡು ಕಡೆನೂ ತುಂಬಾ ಬ್ಲೆಸ್ಡ್. ಮೂರ್ ಕಡೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಂದ್ ಕಡೆ ತಾಯಿ ತಂದೆ, ಇನ್ನೊಂದ್ ಕಡೆ ತಾಯಿ ಸ್ವರೂಪ ಆಗಿರ್ತಕ್ಕಂಥ ಅತ್ತೆ ಇದಾರೆ, ಇನ್ನೊಂದ್ ಕಡೆ ಗಂಡನಿಂದ ನಿಮ್ಗೆ ಹೆಲ್ಪ್ ಸಿಗ್ತಾ ಇದೆ. ಸೊ ನೀವು ಅಂದ್ರೆ ಎಲ್ರಿಗೂ ಈ ತರ ಒಂದು ಬ್ಲೆಸ್ ಸಿಗಲ್ಲ. ಅಂದ್ರೆ ಅತ್ತೆದೀರ ಅಂದ್ರೆ ಹೆಂಗಿರ್ತಾರೆ, ನನ್ ಸೊಸೆ ನನ್ಗೆ ಕೆಲಸ ಮಾಡ್ಬೇಕು, ಮನೆ ಕೆಲಸ ಮಾಡ್ಬೇಕು, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ತಗೋಬೇಕು, ಆ ತರ ಇರ್ತಾರೆ. ಇವ್ರು ಟೋಟಲಿ ಆಪೋಸಿಟ್. ಇವ್ರು ಇನ್ಫ್ಯಾಕ್ಟ್ ಹೆಂಗೆ ಅಂದ್ರೆ, ನಮ್ದು ಫಸ್ಟ್ ನಾವು ಹೆಬ್ಬಾಳ್ ಮನೇಲಿ ಇದ್ವಿ, ಚಿಕ್ಕ ಮನೇಲಿ. ಸೊ ಅವಾಗ ಅವರು ಮನೆ ಕೆಲಸ ಏನಾರು ಮಾಡಿ ಅಡ್ಗೆ ಏನಾರು ಮಾಡ್ಲಿಲ್ಲ ಅಂತ ನಮ್ ಹಸ್ಬೆಂಡ್ ಏನಾರು ಏನು ಮಾಡಿಲ್ಲ, ಬೆಳಗ್ಗೆ ಮಾಡಿದ್ದು ತಿಂದೆ ಅಂದ್ರೆ, ಬೆಳಗ್ಗೆ ಮಾಡಿದ್ ತಾನೆ ತಿಂದೆ, ಮಾಡಿದ್ಲು ತಾನೆ, ಇರ್ಲಿಲ್ಲ ಅಲ್ಲ. ಸೊ ಶಿ ಇಸ್ ದಟ್ ಕೈಂಡ್. ಆಮೇಲೆ ಇಫ್ ಐ ಸೇ ಇವತ್ತು ಹೋಗ್ಲಿಲ್ಲ, ಏನು ಅಡ್ಗೆ ಮಾಡಿ, ಪರವಾಗಿಲ್ಲ ಬಿಡು, ಅವನು ಹೋಟ್ಲಲ್ಲಿ ತಿನ್ಕೊಂತಾನ, ಅವ್ನಿಗೇನ್ ಪ್ರಾಬ್ಲಮ್ ಇಲ್ಲ ಅವರು. ಸೊ ಶಿ ಇಸ್ ಲೈಕ್ ದಟ್. ಸೊ ಫ್ರೆಂಡ್ಲಿ, ಎಲ್ಲಾ ಕಡೆಯಿಂದನೂ ಅಟ್ಮಾಸ್ಫಿಯರ್ ಚೆನ್ನಾಗಿತ್ತು. ಸೊ ಈ ಫೀಲ್ಡ್ ಬರಕ್ ನಿಮ್ಗೆ ಅನುಕೂಲ ಆಯ್ತು. ಎಷ್ಟು ವರ್ಷದಿಂದ ಇದ್ದೀರಾ ನೀವು? ಅಂದ್ರೆ 11th ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರೆ ಸೊ ಎಷ್ಟು ವರ್ಷಗಳಾಗಿರ್ಬೋದು ಅಂತ? ಆಲ್ಮೋಸ್ಟ್ ಲೈಕ್ 11th, ಆಲ್ಮೋಸ್ಟ್ ಒಂದು 11 years ಇಂದ ಇದ್ದೀನಿ. 11 years ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ. ಆಸ್ ಎ ಟೀಚರ್ 11 years ಎಕ್ಸ್ಪೀರಿಯನ್ಸ್. ಓಕೆ. ನಿಮ್ಮ ಒಂದು ಅಬಕಸ್ ಶಾಲೆಗೇನೆ ಮಕ್ಕಳು ಯಾಕೆ ಸೇರ್ಬೇಕು? ಯಾಕಂದ್ರೆ ತುಂಬಾ ಇದೆ ಅಬಕಸ್. ಯಾಕೆ ನಮ್ಮ ಈ ಅಬಕಸ್ನೇ ಶುರು ಮಾಡ್ಬೇಕು, ಯಾಕೆ ಈ ಒಂದು ಸಂಸ್ಥೆನೇ ಚೂಸ್ ಮಾಡ್ಬೇಕು ಮಕ್ಕಳು ಅನ್ನೋದಕ್ಕೆ ಏನಾದ್ರು ನೀವು ಹೇಳ್ಬೋದಾ? ನಮ್ದು SIP ಅಬಾಕಸ್ ಅಂತ, ಇಟ್ಸ್ ಅನ್ ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಕಂಪನಿ. ನಮ್ದು ಎವ್ರಿಥಿಂಗ್ ಬಂದ್ಬಿಟ್ಟು ಡಿಸೈನ್ ಆಗಿರುತ್ತೆ. ಮ್ಯಾಮ್ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂದ್ರೆ, ಈ ಏಜ್ ಮಕ್ಕಳು ಇದನ್ನ ಕಲಿಬೇಕು. ಇದು ಜಸ್ಟ್ ಸುಮ್ನೆ ಹಂಗೆ ರ್ಯಾಂಡಮ್ ಆಗಿ ಇರಲ್ಲ ಮ್ಯಾಮ್. ಇದು ಬಂದ್ಬಿಟ್ಟು ರಿಸರ್ಚ್ ಡೆವಲಪ್ಮೆಂಟ್ ಎವ್ರಿ ಇಯರ್ನು ಅಪ್ಡೇಟ್ ಆಗ್ತಾ ಇರುತ್ತೆ ನಮ್ಮ ಸಿಸ್ಟಮ್ ಕೂಡ. ಸೊ ಹಾಗೆ ಈ ಮಕ್ಕಳು, ಈ ಏಜ್ ಮಕ್ಕಳು ಇದನ್ನೇ ಕಲಿಬೇಕು ಅನ್ನೋದು ಮುಂಚೆ ಡಿಸೈನ್ ಮಾಡಿ ಅದನ್ನ ಡಿಸೈಡ್ ಮಾಡಿರ್ತಾರೆ. ಆ್ಯಂಡ್ ಇದರಲ್ಲಿ ಹೆಂಗಿದೆ ಅಂದರೆ, ತುಂಬ ರೂಲ್ಸ್ ಇರುತ್ತೆ ಮ್ಯಾಮ್. ನಾವು ಇನ್ ರೆಸ್ಪೆಕ್ಟ್ ಟು ಲೈಕ್ ಮಕ್ಕಳದು ಸೆಕ್ಯೂರಿಟಿ ಆಗಲಿ, ಆ್ಯಂಡ್ ಫಾರ್ ಎಕ್ಸಾಂಪಲ್ ಈಗ ಒಂದು ಮೇಲ್ ಟ್ಯೂಟರ್ ಇದ್ದಾರೆ ಅಂದರೆ ಕಂಪಲ್ಸರಿ ಅದರಲ್ಲಿ ಒಂದು ಫೀಮೇಲ್ ಸ್ಟಾಫ್ ಇರಲೇಬೇಕು. ಅದು ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ಖಂಡಿತ ಇರಲೇಬೇಕು, ಕಂಪಲ್ಸರಿ ಅದು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ನಾವಿಲ್ಲಿ ಮೋರ್ ದನ್ ಅಂದರೆ ನಂದು ಇನ್ಸ್ಟಿಟ್ಯೂಟಲ್ಲಿ ಯಲಹಂಕ ನ್ಯೂ ಟೌನಲ್ಲಿ ನಾನು 6 ರಿಂದ 8 ಮಕ್ಕಳು ಅಷ್ಟೇ ಒಂದು ಬ್ಯಾಚಲ್ಲಿ, ಅದಕ್ಕಿಂತ ಜಾಸ್ತಿ ಇರಲ್ಲ. ಸೊ ದಟ್ ಆ ಟೀಚರು ಮಕ್ಳಿಗೂ ಇಂಡಿವಿಜುವಲ್ ಅಟೆನ್ಷನ್ ಕೊಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ. ಆ್ಯಂಡ್ ಮೋರ್ ಓವರ್ ಇದರಲ್ಲಿ ನಿಮಗೆ ಸರ್ಟಿಫಿಕೇಟ್ ಸಿಕ್ಕತ್ತೆ. ಎವ್ರಿ ಲೆವೆಲ್ ಕ್ಲಿಯರ್ ಮಾಡ್ತಿದ್ದಿಗೂ ನಿಮಗೆ ಅಟೆಸ್ಟೇಟೆಡ್ ಫ್ರಮ್ ಹೆಡ್ ಆಫೀಸ್ ಸರ್ಟಿಫಿಕೇಟ್ ಸಿಕ್ಕತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ನಮ್ಮದು ಮೋಸ್ಟ್ ಅಡ್ವಾನ್ಸ್ಡ್ ಅಬಾಕಸ್. ನಿಮಗೆ ಅಬಾಕಸ್ ಅಂದರೆ ಈಗ ನಾರ್ಮಲ್ ಸ್ಕೂಲ್ ಇದ್ದಂಗೆ ತುಂಬ ಬ್ರಾಂಚಸ್ ಇದೆ ಆಯಿತಾ. ಬಟ್ ನಮ್ದ್ರಲ್ಲಿ ಏನಿದೆ ಅಂದರೆ, ಸಿಲೆಬಸ್ ಮೂಲಕ ತುಂಬ ಅಡ್ವಾನ್ಸ್ ಇದ್ದೀವಿ ನಾವು. ಓಕೆ. ಫಾರ್ ಎಕ್ಸಾಂಪಲ್
ನನ್ನ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ, ಒಂದು ಪ್ಯಾರೆಂಟ್ ಬಂದು ನನ್ನ ಮಗ 1 ವರ್ಷದಿಂದ ಒಂದು ಇದ್ರಲ್ಲಿ ಕಲಿತಾ ಇದ್ದಾನೆ, ಸೊ ನೀವು ಅವನ್ನ ನೆಕ್ಸ್ಟ್ ಲೆವೆಲಿಗೆ ತಗೊಳ್ಳಿ, ನಾವೇನೋ ನಮ್ಗೆ ಎಂಟ್ರಿ ಲೆವೆಲ್ ಫೌಂಡೇಶನ್ 1 ಅಂತ ಇರುತ್ತೆ, ಸೊ ಆ ಲೆವೆಲಿಂದಾನೇ ತಗೋಬೇಕಾಗತ್ತೆ. ಆ ಪ್ಯಾರೆಂಟ್ ಬಂದ್ಬಿಟ್ಟು ನಮ್ಗೆ ಈ ಲೆವೆಲಿಂದಾನೇ ನೆಕ್ಸ್ಟ್ ಲೆವೆಲ್ ಏನಿದೆ ಅದರಿಂದ ತಗೊಂಡು ಹೋಗಿ, ಬಿಕಾಸ್ ಅವ್ನು ಈ 1 ವರ್ಷ ಮಾಡಿದಾನೆ ಅಂತ ಹೇಳಿದ್ರು. ನಾನು ಹೌದು 1 ವರ್ಷ ಮಾಡಿದ್ರೆ ಒಬ್ವಿಯಸ್ಲಿ ಕಲ್ತಿರ್ತಾನೆ, ನೆಕ್ಸ್ಟ್ ಲೆವೆಲ್ಗೆ ತಗೋತೀನಿ, ಬುಕ್ ತಗೊಂಬನ್ನಿ, ಒಮ್ಮೆ ನಾನು ಗ್ಲಾನ್ಸ್ ಮಾಡ್ತೀನಿ ಅಂದೆ. ಸೊ ಅವ್ರು ಬುಕ್ ತಂದಾಗ ಓಪನ್ ಮಾಡಿದಾಗ ನಾನು ನಕ್ಬಿಟ್ಟು, ಮ್ಯಾಮ್ 10 ತಿಂಗಳು ಕಳ್ಸಿದ್ರ ನೀವು ಇದಕ್ಕೆ? ಹ್ಞೂ ಮ್ಯಾಮ್ 10 months ಹೋಗಿದ್ದಾನೆ ನೋಡಿ, ಡೇಟ್ ಬರ್ದಿದೆ ಮ್ಯಾಮ್, ನಾನೇನು 2 ತಿಂಗಳಲ್ಲಿ ಹೇಳ್ಕೊಡ್ತೀನಿ, ನೀವು ಅದಕ್ಕೆ 10 ತಿಂಗಳು ಸ್ಪೆಂಡ್ ಮಾಡಿದ್ದೀರಾ.